ಬಿಡದಿ ಟೌನ್ಶಿಪ್ ಅನ್ನು ವಿರೋಧಿಸಿ ರೈತರಿಂದ ಹೋರಾಟ ಮುಂದುವರಿತಾ ಇದೆ. ಹೋರಾಟದ ರಾಜಕೀಯ ಪ್ರೇರಿತ ಈ ಹೋರಾಟ ರಾಜಕೀಯ ಪ್ರೇರಿತವಾಗಿ ನಡೀತಾ ಇದೆ ಅಂತೇಳಿ ಸರ್ಕಾರಕ್ಕೆ ಕೌಂಟರ್ ಕೊಡಲಾಗಿದೆ. ಒಂದು ಕಡೆಯಲ್ಲಿ ಟೌನ್ಶಿಪ್ ವಿರೋಧಿಸಿ ರೈತರಿಂದ ನಿರಂತರವಾಗಿ ಪ್ರತಿಭಟನೆ ನಡೆಸಲಾಗ್ತಾ ಇದೆ. ಜುಲೈ 23ರಂದು ಹೋರಾಟ ನಿರತ ರೈತರಿಗೆ ಒಂದು ಕಡೆಯಲ್ಲಿ ಸಾರ್ವಜನಿಕ ವಿಚಾರಣೆ ಇದೆ. ನಿವೃತ್ತ ಸುಪ್ರೀಂ ನ್ಯಾಯಮೂರ್ತಿ ವಿ ಗೋಪಾಲಗೌಡ ನೇತೃತ್ವದಲ್ಲಿ ಪಬ್ಲಿಕ್ ಹಿಯರಿಂಗ್ ಇದೆ. ರೈತರಿಂದ ಅಹವಾಲು ಸ್ವೀಕಾರ ಮಾಡಿ ಯೋಜನೆ ಬಗ್ಗೆ ಅಭಿಪ್ರಾಯವನ್ನು ಸಂಗ್ರಹ ಮಾಡಲಾಗುತ್ತೆ. ರೈತರ ದಾಖಲಾತಿ ಆಕ್ಷೇಪ ಸ್ವೀಕಾರ ಮಾಡಿ ವರದಿ ತಯಾರಿಕೆಗೆ ಪ್ಲಾನ್ ಮಾಡಲಾಗಿದೆ. ಬೈರಮಂಗಲ ಗ್ರಾಮದಲ್ಲಿ ನಡೆಯಲಿದೆ ಸಾರ್ವಜನಿಕ ವಿಚಾರಣೆ. ಕೃಷಿ ಆರ್ಥಿಕ ತಜ್ಞರು, ಸಮಾಜಶಾಸ್ತ್ರಜ್ಞರು, ಹೋರಾಟಗಾರರು ಭಾಗಿಯಾಗ್ತಾರೆ. ಈ ಮೂಲಕ ಯೋಜನೆ ವಿರುದ್ಧ ರೈತರ ಹೋರಾಟ ಮತ್ತಷ್ಟು ತೀವ್ರವಾಗುವಂಥ ಸಾಧ್ಯತೆ ಕಂಡು ಬರ್ತಾ ಇದೆ. ಸಂಪೂರ್ಣ ಯೋಜನೆಯನ್ನು ಕೈ ಬಿಡುವವರೆಗೂ ನಮ್ಮ ಹೋರಾಟ ಮುಂದುವರಿಸ್ತೀವಿ ಎನ್ನುವುದಾಗೂ ರೈತರು ಹೇಳ್ತಾ ಇದ್ದಾರೆ. ದಿನದಿಂದ ದಿನಕ್ಕೆ ಹೋರಾಟದ ತೀವ್ರತೆ ಹೆಚ್ಚಾಗ್ತಾ ಇದೆ. ಹಾಗೆಯೇ ಇದೊಂದು ರಾಜಕೀಯ ಪ್ರೇರಿತ ಹೋರಾಟ ಎನ್ನುವಂಥ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಹೋರಾಟದ ಹಿಂದೆ ರಾಜಕೀಯ ಇದೆ ಅಂತೇಳಿ ಸರ್ಕಾರ ಏನು ಆರೋಪವನ್ನು ಮಾಡ್ತಾ ಇದೆ, ಇದಕ್ಕೆ ಕೌಂಟರ್ ಕೊಡುವಂಥ ಕೆಲಸವೂ ಕೂಡ ಆಗ್ತಾ ಇದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ರಾಮನಗರ ಪ್ರತಿನಿಧಿ ಪ್ರವೀಣ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರವೀಣ್, ಈಗಾಗಲೇ ಗಮನಿಸ್ತಾ ಇದ್ವಿ, ಸಾಕಷ್ಟು ಹೋರಾಟ ದಿನದಿಂದ ದಿನಕ್ಕೆ ತೀವ್ರತೆಯನ್ನು ಪಡೆದುಕೊಳ್ತಾ ಇದೆ. ಇನ್ನುಳಿದಂತೆ ನೋಡ್ತಾ ಹೋಗೋದಾದರೆ ಈಗ ಪಬ್ಲಿಕ್ ಹಿಯರಿಂಗ್ ವಿಚಾರಕ್ಕೆ ಬರೋದಾದರೆ ಯಾವ ರೀತಿಯಾಗಿ ನಡೆಯುತ್ತೆ, ಇದ್ರ ಬಗ್ಗೆ ಡೀಟೇಲ್ಸನ್ನು ಕೊಡೋದಾದರೆ? ಸಂಪತ್, ಯಾವಾಗ ಬಿಡದಿಯ ಟೌನ್ಶಿಪ್ ಜಟಾಪಟಿ ರಾಜಕೀಯ ಜಟಾಪಟಿಗೆ ಸಾಕ್ಷಿ ಆಯ್ತು, ನೇರವಾಗಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಹಾಗೂ ಸಿಎಂ ಡಿ.ಕೆ. ಶಿವಕುಮಾರ್ ನಡುವೆ ಇದು ಸಾಕಷ್ಟು ಫೈಟ್ ಆಯ್ತಾ. ಆ ನಿಟ್ಟಿನಲ್ಲಿ ರೈತರು ತಮ್ಮ ಹೋರಾಟವನ್ನ ಮತ್ತೊಂದು ಹಂತಕ್ಕೆ ತೆಗೆದುಕೊಂಡು ಹೋಗ್ಬೇಕು ಅಂತೇಳಿ ಸರ್ಕಾರಕ್ಕೆ ಕೌಂಟರ್ ಅನ್ನ ಕೊಡ್ಬೇಕು ಅಂತೇಳಿ ಈಗ ಸಿದ್ಧತೆಯನ್ನ ನಡ್ಕೊಂತಾ ಇರುವಂತದ್ದು. ಒಂದ್ ಕಡೆ ಈಗಾಗಲೇ ಬಿಜೆಪಿ ಕೂಡ ರೈತರ ಹೋರಾಟಕ್ಕೆ ನಿಂತಿರುವಂತದ್ದು, ಪಾದಯಾತ್ರೆ ಮಾಡ್ತೀವಿ ಅಂತ ಕೂಡ ಅವ್ರು ಕೂಡ ತಿಳಿಸಿರುವಂತದ್ದು. ಮತ್ತೊಂದು ಕಡೆ ಈಗ ರೈತರು ಮತ್ತೊಂದು ಹೋರಾಟಕ್ಕೆ ಸಜ್ಜಾಗಿರುವಂತದ್ದು, ಅದು ಸಾರ್ವಜನಿಕ ವಿಚಾರಣೆ ಪಬ್ಲಿಕ್ ಹಿಯರಿಂಗ್ ಮಾಡೋದ್ರ ಮುಖಾಂತರ ಏನು ಸುಪ್ರೀಂ ಕೋರ್ಟ್ ನ ನಿವೃತ್ತ ನ್ಯಾಯಾಧೀಶರಂತ ಗೋಪಾಲ್ ಗೌಡ್ರ ಅವರ ನೇತೃತ್ವದಲ್ಲಿ ಬೈರಮಂಗಲದಲ್ಲಿ ಏನು ರೈತರು ಪ್ರತಿಭಟನೆ ನಡೆಸ್ತಾ ಇದ್ದಾರೆ, ಅದೇ ಸ್ಥಳದಲ್ಲಿ ಒಂದು ಪಬ್ಲಿಕ್ ಹಿಯರಿಂಗ್ ಅನ್ನ ಮಾಡೋದ್ರ ಮುಖಾಂತರ ಸರ್ಕಾರದ ಗಮನ ಸೆಳೆಯಬೇಕು. ಜೊತೆಗೆ ಯೋಜನೆಯನ್ನ ಕೈ ಬಿಡುವವರು ಕೂಡ ನಾವು ಹೋರಾಟವನ್ನ ನಿಲ್ಲಿಸೋದಿಲ್ಲ ಅನ್ನೋ ಒಂದು ಸಂದೇಶದ ಮುಖಾಂತರ ಯೋಜನೆಗೆ ಏನು ಹೋರಾಟಕ್ಕೆ ಮುನ್ನಡೆಯನ್ನ ಕೊಟ್ಟಿರುವಂತದ್ದು. ಏನು ನಿವೃತ್ತ ನ್ಯಾಯಾಧೀಶ ಏನು ಗೋಪಾಲ್ ಗೌಡ್ರ ನೇತೃತ್ವದಲ್ಲಿ, ಜೊತೆಗೆ ಕೃಷಿಯ ತಜ್ಞರು, ಆರ್ಥಿಕ ತಜ್ಞರು, ಸಾಮಾಜಿಕ ತಜ್ಞರು ಸೇರಿದಂತೆ ಒಂದಷ್ಟು ಹಿರಿಯ ಪತ್ರಕರ್ತರ ಜೊತೆಗೂಡಿ ಏನು ಅಲ್ಲಿ ಪ್ರತಿಭಟನೆ ನಡೆಸ್ತಾ ಇರುವಂತ ರೈತರ ಬಳಿ ಹೋಗಿ ಚರ್ಚೆಯನ್ನ ಮಾಡಿ ರೈತರು ಕೊಟ್ಟಂತ ಏನೋ ಆಕ್ಷೇಪಣೆಗಳಾಗಿರ್ಬೋದು, ರೈತರ ಜೊತೆ ಚರ್ಚೆಯನ್ನ ಮಾಡಿ ಒಂದು ವರದಿಯನ್ನ ತಯಾರು ಮಾಡ್ಲಿಕ್ಕೆ ಇದೀಗ ಸಿದ್ಧತೆಯನ್ನ ಮಾಡ್ಕೊಂಡಿರುವಂತದ್ದು. ಇದು ಜುಲೈ 23 ಗುರುವಾರ ಬೆಳಗ್ಗೆ 11 ಗಂಟೆಗೆ ನಿವೃತ್ತ ನ್ಯಾಯಾಧೀಶರಾದಂತ ಗೋಪಾಲ್ ಗೌಡ್ರು ಸ್ಥಳಕ್ಕೆ ಬಂದು ರೈತರ ಜೊತೆ ಚರ್ಚೆಯನ್ನ ಮಾಡಿ ಅವರ ಅಹವಾಲವನ್ನ ಸ್ವೀಕಾರ ಮಾಡಿ ಏನು ಟೌನ್ಶಿಪ್ ವ್ಯಾಪ್ತಿಯ ಗ್ರಾಮಗಳೇನಿದೆ ಅಲ್ಲಿ ಒಂದಷ್ಟು ವಿಚಾರಗಳನ್ನ ಚರ್ಚೆ ಮಾಡಿ, ಜೊತೆಗೆ ಒಂದಷ್ಟು ಸ್ಥಳಗಳನ್ನು ಕೂಡ ವೀಕ್ಷಣೆ ಮಾಡ್ತಾರೆ ಅಂತ ಹೇಳಿ ಗೊತ್ತಾಗ್ತಾ ಇರುವಂತದ್ದು. ಅಲ್ಲಿರುವಂತ ವಾಸ್ತವತೆಯನ್ನ ಸರ್ಕಾರಕ್ಕೆ ಒಂದು ವರದಿ ರೀತಿಯಲ್ಲಿ ತಯಾರನ್ನು ಮಾಡಿ ಯೋಜನೆಯನ್ನ ಕೈ ಬಿಡಕ್ಕೆ, ಯಾಕಂದ್ರೆ ಸಾಕಷ್ಟು ರೈತರುಗಳಲ್ಲಿ ವ್ಯವಸಾಯವನ್ನ ಮಾಡ್ತಾ ಇದ್ರೆ, ಕೃಷಿ ಭೂಮಿ ಇದೆ, ಹಾಗಾಗಿ ರೈತರ ವಿರೋಧವನ್ನ ಕಟ್ಕೊಂಡು ಸರ್ಕಾರ ಯೋಜನೆಯನ್ನ ಮಾಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಒಂದು ವರದಿಯನ್ನ ತಯಾರು ಮಾಡ್ಬೇಕು ಅಂತ ಈಗ ಸಿದ್ಧತೆಯನ್ನ ಮಾಡ್ಕೊಡುವಂಥದ್ದು. ಅದೇ ರೀತಿ ರೈತರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಅವತ್ತು ಸೇರಿ ಪಬ್ಲಿಕ್ ಹಿಯರಿಂಗ್ ಅನ್ನೋ ಮುಖಾಂತರ ವಿಶೇಷವಾಗಿ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನ ಕೊಡಬೇಕು. ಜೊತೆಗೆ ಇಲ್ಲಿ ಎಷ್ಟು ಜನ ರೈತರು ವಿರೋಧವನ್ನ ಯೋಜನೆಗೆ ವ್ಯಕ್ತಪಡಿಸಿದ್ದಾರೆ ಅನ್ನೋದು ಸರ್ಕಾರಕ್ಕೆ ಮನದಟ್ಟು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಪಬ್ಲಿಕ್ ಹಿಯರಿಂಗ್, ಸಾರ್ವಜನಿಕ ವಿಚಾರಣೆ ಕಾರ್ಯಕ್ರಮವನ್ನ ಏನು ಯೋಜನೆಯ ವಿರುದ್ಧವಾಗಿರುವಂತ ರೈತರು ಹಮ್ಮಿಕೊಂಡಿರುವಂತದ್ದು. ಇದು ಕೂಡ ಜುಲೈ 23ನೇ ತಾರೀಕು ಗುರುವಾರ ನಡೆಯುವಂತದ್ದು. ಸಂಪತ್, ಥ್ಯಾಂಕ್ ಯು ಪ್ರವೀಣ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.